ಮೈಸೂರು ವಿವಿ ಜೆನೆಟಿಕ್ ಹಾಗೂ ಜೆನೋಮಿಕ್ಸ್ ಅಧ್ಯಯನ ವಿಭಾಗದ ಮುಖ್ಯಸ್ಥೆ ಪ್ರಾಧ್ಯಾಪಕಿ ಡಾಕ್ಟರ್ ಸುತ್ತೂರು ಎಸ್ ಮಾಲಿನಿ. ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ನಂತರ ಬಿಎಡ್, ಜೆನೆಟಿಕ್ ಅನಾಲಿಸಿಸ್ ಆಫ್ ಅ ಫ್ಯೂ ಪೀಡಿಯಾಟ್ರಿಕ್ ಡಿಸಾರ್ಡರ್ಸ್ ಇನ್ ಮೈಸೂರು ಪಾಪ್ಯುಲೇಷನ್. ಸುಮಾರು 2.5 ದಶಕಗಳ ಕಾಲ ಬೋಧನೆ ಹಾಗೂ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನಗಳಲ್ಲಿ ಮಾನವ ತಳಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು 90ಕ್ಕೂ ಅಧಿಕ ವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 13 ಸಂಶೋಧನಾ ವಿದ್ಯಾರ್ಥಿಗಳು, 8 ಎಂಫಿಲ್ ವಿದ್ಯಾರ್ಥಿಗಳು ಹಾಗೂ 60ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಮೇಜರ್ ಪ್ರಾಜೆಕ್ಟ್ಗಳಿಗೆ ಮಾರ್ಗದರ್ಶನ, ಪುರುಷ ಹಾಗೂ ಮಹಿಳೆಯರ ಬಂಜೆತನ, ಬೊಜ್ಜು ಹಾಗೆ ಬಂಜೆತನಕ್ಕಿರುವ ಸಂಬಂಧ, ಮರುಕಳಿಸುವ ಗರ್ಭಪಾತ, ಪಿಸಿಒಡಿ ಸಂಬಂಧಿತ ಅನೇಕ ಕಾಯಿಲೆಗಳ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಅನುವಂಶೀಯ ಕಾಯಿಲೆಗಳು, ವೈದ್ಯಕೀಯ ವೈರುಧ್ಯಗಳು, ಕ್ಯಾನ್ಸರ್, ಪುರುಷ ಹಾಗೂ ಮಹಿಳೆಯರ ಲೈಂಗಿಕ ಆರೋಗ್ಯ ಸಂಬಂಧಿತ ಪುಸ್ತಕಗಳನ್ನು ಕನ್ನಡ ಭಾಷೆಯಲ್ಲಿ ಬರೆದಿದ್ದಾರೆ. ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಸುಮಾರು 270ಕ್ಕೂ ಅಧಿಕ ವಿಡಿಯೋಗಳನ್ನು ನಿರ್ಮಿಸಿ ಮಾತು ವಿತ್ ಮಾಲಿನಿ ಎನ್ನುವಂಥ ಯೂಟ್ಯೂಬ್ ಚಾನೆಲ್ನಡಿ ಪ್ರಕಟಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಮಾನವ ಸಂಪನ್ಮೂಲ ಕೇಂದ್ರದ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಶ್ವವಾಣಿ ಬಳಗದ ಪರವಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಪುರುಷ ಬಂಜೆತನ ಅನ್ನುವುದು ಇತ್ತೀಚಿನ ದಿನದಲ್ಲಿ ಜಗತ್ತನ್ನು ಕಾಡುತ್ತಿರುವ ಸಮಸ್ಯೆ ಅಂತ ಅನ್ಬೋದು. ಅಂದರೆ ಯಾವ ಒಂದು ದಂಪತಿಗೆ, ಅದರಲ್ಲೂ ಹೆಣ್ಣಿಗೆ ಒಂದು ಮಗು ಆಗೋದಿಲ್ಲ, ಅವ್ರನ್ನ ನಾವು ಬಂಜೆ ಅಂತೀವಿ. ಯಾವ ಭೂಮಿಯಲ್ಲಿ ಏನು ಬೆಳೆಯೋದಿಲ್ಲ ಅದನ್ನು ಬಂಜರು ಭೂಮಿ ಅಂತ ಅಂತೀವಿ. ಪುರುಷ ಬಂಜೆತನ ಅನ್ನುವುದನ್ನು ನಾವು ನೋಡಿದಾಗ ಇದು ಜಗತ್ತನ್ನು ಕಾಡುತ್ತಿರುವ ಒಂದು ಸಮಸ್ಯೆ. ಯಾವ ದಂಪತಿಗಳಿಗೆ ಮಕ್ಕಳಾಗೋದಿಲ್ಲ, ಸಾಮಾನ್ಯವಾಗಿ ನಾವು ಹೆಂಗಸರನ್ನ ಅಲ್ಲಿ ದೂಷಣೆ ಮಾಡ್ತಾ ಇರ್ತೀವಿ. ಆದರೆ ಅಲ್ಲಿ ಗಂಡಸಿನ ಪಾತ್ರವೂ ಇದೆ ಅನ್ನುವುದನ್ನು ಎಲ್ಲೋ ನಮ್ಮ ಸಮಾಜ ಮರಿತಾ ಇದೆ. ಹಾಗಾಗಿ ವಿಶ್ವದಾದ್ಯಂತ ಈ ಪುರುಷ ಬಂಜೆತನದ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ನಡೀತಾ ಇದೆ. ಜನಕ್ಕೆ ಇದ್ರ ಬಗ್ಗೆ ಒಂದು ಅರಿವು ಸಹ ಆಗ್ತಾ ಇದೆ. ಅಂದರೆ ದಂಪತಿಗಳಲ್ಲಿ ಯಾವಾಗ ಮಕ್ಕಳಾಗೋದಿಲ್ಲ ಅಲ್ಲಿ ಮಹಿಳೆಯ ಜೊತೆಗೆ ಪುರುಷನ ಕಾರಣಗಳು ಇರಬಹುದು ಅಂತ ಒಂದು ಸಮಾಜಕ್ಕೆ ಈಗ ಅದ್ರ ಬಗ್ಗೆ ಒಂದು ಅರಿವು ಮೂಡ್ತಾ ಇದೆ. ಈ ಮಕ್ಕಳಾಗಲಿಲ್ಲ ಅನ್ನುವಂಥದ್ದು, ಈ ಬಂಜೆತನ ಅನ್ನೋದು ಒಂದು ಸಾಮಾನ್ಯವಾಗಿ ಒಂದು ಸಂವೇದನಾತ್ಮಕವಾದ ಒಂದು ಕ್ರಿಯೆ ಅಂತ ಅನ್ಬೋದು. ದಂಪತಿಗಳಿಗೆ ಬಹಳ ಬೇಜಾರಿರುತ್ತೆ, ಮಕ್ಕಳಾಗಿಲ್ವಲ್ಲ, 1 ವರ್ಷ ಆಗಿದೆ ಆದರೂ ಸಹ ಮಕ್ಕಳಾಗ್ಲಿಲ್ವಲ್ಲ ಅಂತೇಳಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಈ ಪುರುಷ ಬಂಜೆತನವನ್ನು ಅದು ಯಾವ ರೀತಿ ವ್ಯಾಖ್ಯಾನ ಮಾಡುತ್ತೆ ಅಂದರೆ, ಯಾವ ದಂಪತಿಗಳಿಗೆ ಮದುವೆಯಾಗಿ 1 ವರ್ಷವಾದರೂ ಕುಟುಂಬ ಕಲ್ಯಾಣ ನಿಯಂತ್ರಣ ಯಾವುದು ಸಾಧನಗಳಿದೆಯಲ್ಲ ಅದನ್ನು ಏನೂ ಸಹ ಬಳಸದೆ ಹೋದರೂ ಸಹ ಮಕ್ಕಳಾಗ್ತಾ ಇಲ್ಲ. ಮತ್ತು ಅದೇ ವ್ಯಕ್ತಿಯ ಜೊತೆಗೆ ಹಲವಾರು ಅಂದರೆ ದಿನಗಳು ಅಥವಾ ತಿಂಗಳುಗಳು ಸಂಭೋಗ ಕ್ರಿಯೆ ನಡೆದರೂ ಸಹ ಮಕ್ಕಳಾಗ್ತಿಲ್ಲ. ಅಂತಹ ಒಂದು ಸ್ಥಿತಿಯನ್ನು ಬಂಜೆತನ ಅಂತ ಕರಿತೀವಿ. ಇದು ಪುರುಷರ ಕಾರಣಗಳನ್ನು ನಾವು ನೋಡಿದಾಗ ಬಂಜೆತನದಲ್ಲಿ 42% ಕಾರಣಗಳು ಪುರುಷನಿಂದ ಉಂಟಾಗಿರುತ್ತೆ. 38 ಕಾರಣಗಳು, 38% ಅದು ಮಹಿಳೆಯ ಏನೋ ಒಂದು ತೊಂದರೆಯಿಂದ ಆಗಿರಬಹುದು. ಮತ್ತು ಮಿಕ್ಕ 10% ಏನಿದೆ ಅದು ದಂಪತಿ ಇಬ್ಬರಲ್ಲೂ ಸಹ ಏನಾದರೂ ತೊಂದರೆ ಇದ್ದಾಗ ಅದನ್ನು ನಾವು ನೋಡ್ಬೋದು. ಮಿಕ್ಕ 10 ಕಾರಣ ಅದನ್ನು ಇಡಿಯೋಪತಿಕ್ ಕಂಡೀಷನ್ ಅಂತ ಕರಿತೀವಿ. ಅಂದರೆ ನೀವು ಏನೇ ಟೆಸ್ಟ್ ಮಾಡಿದ್ರೂ ಪುರುಷ ಮತ್ತು ಮಹಿಳೆಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಆದರೂ ಮಕ್ಕಳಾಗ್ತಾ ಇಲ್ಲ. ಅದನ್ನು ಇಡಿಯೋಪತಿಕ್ ಅಂದರೆ ಕಾರಣ ಕರೆಕ್ಟಾಗಿ ನಿಖರವಾಗಿ ನಮಗೆ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಅದನ್ನು ಇಡಿಯೋಪತಿಕ್ ಅಂತ ಕರಿತೀವಿ. ಇಲ್ಲಿ ನಾವು ಮಾಲಿಕ್ಯುಲರ್ ಲೆವೆಲಲ್ಲಿ ಅದನ್ನು ನೋಡಬೇಕು. ಯಾವುದೋ ಒಂದು ಜೀನಲ್ಲಿ ರೂಪಾಂತರ ಆಗಿರುತ್ತೆ, ಆ ರೂಪಾಂತರದಿಂದಾಗಿ ಅವರಿಗೆ ಒಂದು ವಿರ್ಯಾಣು ಉತ್ಪಾದನೆ ಆಗದೇ ಇರಬಹುದು. ಹಾಗಾಗಿ ಅದು ಮೇಲೆ ನೋಟಕ್ಕೆ ಅದು ಕಾಣೋದಿಲ್ಲ. ಯಾವುದಾದ್ರೂ ಕೆಲವೊಂದು ಟೆಸ್ಟ್ಗಳನ್ನ ರೆಗ್ಯುಲರ್ ಟೆಸ್ಟ್ ಮಾಡ್ತೀವಲ್ಲ, ಹಾಗಾಗಿ ಅದನ್ನು ನಾವು ಇಡಿಯೋಪತಿಕ್ ಕೇಸಸ್ ಅಂತ ಕರಿತೀವಿ. ಈ ಬಂಜೆತನನ ನಾವು ವಿಶ್ವದಾದ್ಯಂತ ನೋಡಿದಾಗ ಸುಮಾರು 60-80 ಮಿಲಿಯನ್ ಜನ ಅಂದರೆ ದಂಪತಿಗಳು ಈ ಬಂಜೆತನಕ್ಕೆ ತುತ್ತಾಗಿದ್ದಾರೆ ಅಂತ ಹೇಳ್ಬಹುದು. ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ 15-20 ಮಿಲಿಯನ್ ದಂಪತಿಗಳಿಗೆ ಮಕ್ಕಳಾಗಿಲ್ಲ, ಅದನ್ನು ಬಂಜೆತನ ಅಂತ ನಾವು ಕರಿತೀವಿ. ಹಾಗಾದರೆ ಇಷ್ಟು ದೊಡ್ಡ ಸಂಖ್ಯೆ ಇದೆ, ಇದು ಒಂದು ಸಣ್ಣ ನಂಬರ್ ಏನಲ್ಲ. ಇತ್ತೀಚಿನ ದಿನದಲ್ಲಿ ಈ ಬಂಜೆತನ ಅನ್ನೋದು ಜಾಸ್ತಿ ಆಗ್ತಾ ಇದೆ.
ಮದುವೆ ಆಗಿದೆ, ಸುಮಾರು 3-4 ವರ್ಷ ಆಗಿದೆ, ಮಕ್ಕಳಾಗ್ತಾ ಇಲ್ಲ. ಹಾಗಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಮೊದಲೆಲ್ಲ ಈ IVF ಸೆಂಟರ್ಸ್ಗಳು ಎಲ್ಲೋ ಒಂದೊಂದು ಕಡೆ ಇತ್ತು. ಈ ಡೆಲ್ಲಿ ಅಥವಾ ಬಾಂಬೆ ಈ ಥರ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಎಲ್ಲೋ ಒಂದೊಂದು ಅಂತ ಕಂಡು ಬರ್ತಾ ಇತ್ತು. ಆದರೆ ಇಂದೇನಾಗಿದೆ, ಡಿಸ್ಟಿಕ್ಗಳಲ್ಲಿ, ಹೋಬಳಿಗಳಲ್ಲಿ ಮತ್ತು ಈ ಬೆಂಗಳೂರಿನಂಥ ನಗರಗಳು ಅಥವಾ ಮೈಸೂರು, ಅಲ್ಲಿ ಬೇಕಾದಷ್ಟು ನೂರಾರು ಈ ಥರದ IVF ಸೆಂಟರ್ಗಳು ತಲೆ ಎತ್ತಿದೆ. ಅಂದರೆ ಇದು ಏನನ್ನು ಸೂಚಿಸುತ್ತೆ ಅಂದರೆ, ಎಲ್ಲೋ ಈ ನಮ್ಮ ಸಮಾಜದಲ್ಲಿ ದಂಪತಿಗಳಲ್ಲಿ ಈ ಬಂಜೆತನದ ಕೊರತೆ, ಬಂಜೆತನ ಉಂಟಾಗ್ತಾ ಇದೆ ಅನ್ನುವುದನ್ನು ಇದು ಎಲ್ಲೋ ಒಂದು ಕಡೆ ಇಂಡಿಕೇಟ್ ಮಾಡುತ್ತೆ. ಹಾಗಾದರೆ ಈ ಬಂಜೆತನದಲ್ಲಿ ಏನು ಕ್ಲಾಸಿಫಿಕೇಶನ್, ಅದು ಏನು ಇರಬಹುದು ಅಂತ ನಾವು ನೋಡೋದಾದರೆ 2 ಥರ ಬಂಜೆತನ ನಾವು ಹೇಳ್ಬೋದು. ಪ್ರೈಮರಿ, ಪ್ರಾಥಮಿಕ ಹಂತದ ಬಂಜೆತನ, ಮತ್ತು ಸೆಕೆಂಡರಿ, ದ್ವಿತೀಯ ಹಂತದ ಬಂಜೆತನ. ಪ್ರೈಮರಿ ಅಥವಾ ಪ್ರಾಥಮಿಕ ಹಂತದ ಬಂಜೆತನ ಅಂತಂದರೆ, ಒಂದು ಸಲನೂ ಅವರಿಗೆ ಮಕ್ಕಳಾಗೇ ಇಲ್ಲ. ಅವ್ರಿಗೆ ಮದುವೆ ಆಗಿದೆ, ಬಹಳಷ್ಟು ವರ್ಷಗಳು ಜೊತೆಲಿದ್ದಾರೆ, ಆದರೂ ಸಹ ಅವರ ಲೈಂಗಿಕ ಆರೋಗ್ಯ ಚೆನ್ನಾಗಿದೆ, ಆದರೂ ಮಕ್ಕಳಾಗಿಲ್ಲ. ಇದನ್ನು ನಾವು ಪ್ರೈಮರಿ ಅಥವಾ ಪ್ರಾಥಮಿಕ ಹಂತದ ಬಂಜೆತನ ಅಂತ ಕರಿತೀವಿ. ದ್ವಿತೀಯ ಹಂತದ ಬಂಜೆತನ ಅಂದರೆ, ಒಂದು ಮಗು ಇದೆ ಆಲ್ರೆಡಿ, ಆಮೇಲೆ ಒಂದು 4-5 ವರ್ಷ ಆಗಿದೆ, ಈಗ ಇನ್ನೊಂದು ಮಗು ಬೇಕು ಅಂತ ಅನಿಸ್ತಾ ಇದೆ. ಏಕೆಂದರೆ ಮೊದಲನೇ ಮಗ ಒಂಟಿ, ಅವನಿಗೆ ಆಟ ಆಡೋಕ್ಕೆ ಒಬ್ಬರು ಬೇಕು ಜೊತೆಲಿ. ಹಾಗಾಗಿ ಈಗ ಅವ್ರಿಗೆ ಮತ್ತೊಮ್ಮೆ ಮಗುನ ಪಡಿಬೇಕು ಅಂತ ಆಸೆ ಇದೆ, ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕನ್ಸೀವ್ ಆಗ್ತಾ ಇಲ್ಲ. ಇದನ್ನು ನಾವು ದ್ವಿತೀಯ ಹಂತದ ಬಂಜೆತನ ಅಂತ ಕರಿತೀವಿ. ಸಾಮಾನ್ಯ ಪ್ರೈಮರಿ ಅಥವಾ ಪ್ರಾಥಮಿಕ ಹಂತದ ಬಂಜೆತನನೇ ಜಾಸ್ತಿ. ಈ ದ್ವಿತೀಯ ಹಂತದ ಬಂಜೆತನ ಕಾಣಿಸ್ಕೊಳ್ಳುತ್ತೆ, ಆದರೆ ಕಮ್ಮಿ. ಇಲ್ಲಿ ಬೇಕಾದಷ್ಟು ಫ್ಯಾಕ್ಟರ್ಸ್ಗಳಿರುತ್ತೆ. ಆ ದಂಪತಿಗಳಿಗೆ ಕಾಯಿಲೆ ಬಂದಿರಬಹುದು, ಯಾವುದಾದ್ರೂ, ಅಂದರೆ ಒಬಿಸಿಟಿ ಆಗ್ಬೋದು, ಡಯಾಬಿಟಿಕ್ ಆಗ್ಬೋದು, ಬೇರೆ ಬೇರೆ ಥರದ ಈ ಮಲ್ಟಿ ಫ್ಯಾಕ್ಟೋರಿಯಲ್ ಡಿಸಾರ್ಡರ್ಸ್ ಅಂತ ನಾವು ಏನು ಕರಿತೀವಿ, ಅಂದರೆ ಬಹುವಿಧದ ಅಸ್ವಸ್ಥತೆಗಳು. ಅಂದರೆ ಜಗತ್ತನ್ನು ಕಾಡ್ತಿರೋದು ಈ ಅಸ್ವಸ್ಥತೆಗಳೇನೆ. ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು, ಬೊಜ್ಜುತನ, PCOD ಪ್ರಾಬ್ಲಮ್ಮು, ಈ ಥರದ್ದೆಲ್ಲ ಇದೆಯಲ್ಲ, ಇದರಿಂದನೂ ಸಹ ಅವರಿಗೆ ದ್ವಿತೀಯ ಹಂತದ ಬಂಜೆತನ ಉಂಟಾಗಿರಬಹುದಾದ ಸಾಧ್ಯತೆ ಇದೆ. ಹಾಗಾದರೆ ಈ ಪುರುಷ ಬಂಜೆತನ ಅಂದ ತಕ್ಷಣ ನಮಗೆ ಅದರಲ್ಲಿ ಹಾಗಾದರೆ ಏನು ಅಂತ ನಾವು ನೋಡೋದಾದರೆ, ಯಾವ ಒಬ್ಬ ಪುರುಷನಲ್ಲಿ ವೀರ್ಯಾಣುವಿನಲ್ಲಿ ಕೊರತೆ ಉಂಟಾದಾಗ ಅದರ ಸಂಖ್ಯೆ ಅಥವಾ ಅದರ ಚಲನೆ ಅಥವಾ ಅದರ ಕಾರ್ಯಕ್ಷಮತೆ, ವೀರ್ಯಾಣು ನಿಮಗೆಲ್ಲ ಗೊತ್ತಿದೆ, ವೀರ್ಯಾಣು ಅಂಡಾಣು 2 ಜೋಡಣೆ ಆದಾಗ ಒಂದು ಜೀವಿಯ ಹುಟ್ಟಾಗೋದು ಅಥವಾ ಸೃಷ್ಟಿಯಾಗೋದು. ಹಾಗಾಗಿ ಈ ವೀರ್ಯಾಣುವಿನಲ್ಲಿ ಕೊರತೆ ಉಂಟಾದಾಗ ಅದನ್ನು ನಾವು ಪುರುಷ ಬಂಜೆತನ ಅಂತ ಕರಿತೀವಿ. ಇದರಲ್ಲಿ ಜನಸಾಮಾನ್ಯರಿಗೆ ತಿಳಿಸೋದಾದರೆ, ಇದರಲ್ಲಿ ಯಾವ್ಯಾವ ಥರದ ಪುರುಷ ಬಂಜೆತನ ಇದೆ ಅನ್ನೋದಾದರೆ, ಆಲಿಗೋಸ್ಪರ್ಮಿಯಾ ಅಂತ ಒಂದು ಕಂಡೀಷನ್ ಇದೆ. ಆಲಿಗೋಸ್ಪರ್ಮಿಯಾ ಅಂದರೆ, ಯಾವ ಒಬ್ಬ ಪುರುಷನಲ್ಲಿ ಅವನಲ್ಲಿ 20 ಮಿಲಿಯನ್ ಪರ್ ml ಗಿನ್ನ ಕಮ್ಮಿ ಇರುತ್ತೆ, ಅಂದರೆ ವೀರ್ಯಾಣುವಿನ ಸಂಖ್ಯೆ, ಅದನ್ನು ನಾವು ಆಲಿಗೋಸ್ಪರ್ಮಿಯಾ, ಲೆಸ್ ದೆನ್ 20 ಮಿಲಿಯನ್ ಪರ್ ml ಅಂತ ಅದನ್ನ ಕರಿತೀವಿ. ಅಂಥ ಸಂದರ್ಭದಲ್ಲಿ ಅದನ್ನು ಆಲಿಗೋಸ್ಪರ್ಮಿಯಾ ಅಂತ ಕರಿತೀವಿ. ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಅದು ಬಾರ್ಡರ್ ಲೈನಲ್ಲಿ ಇರುತ್ತೆ. 18 ಮಿಲಿಯನ್ ಪರ್ ml ಇರ್ಬೋದು, 15 ಮಿಲಿಯನ್ ಪರ್ ml ಇರ್ಬೋದು. ಇದು ಬಾರ್ಡರ್ ಲೈನಲ್ಲಿ ಇರೋಂತಹ ಆಲಿಗೋಸ್ಪರ್ಮಿಯಕ ಕಂಡೀಷನ್ಗಳಾದರೆ ಅದನ್ನು ಬಹಳ ಸುಲಭವಾಗಿ ಅದನ್ನು ಚಿಕಿತ್ಸೆಯ ಮುಖಾಂತರ ನಿವಾರಣೆ ಮಾಡಬಹುದು. ಆದರೆ ಕೆಲವರಲ್ಲಿ ಬರೀ 1 ಮಿಲಿಯನ್ ಪರ್ ml ಇರುತ್ತೆ ಅಥವಾ 2 ಮಿಲಿಯನ್ ಪರ್ ml ಇರುತ್ತೆ. ಇದು ತುಂಬ ಸಿವಿಯರ್ ಆಲಿಗೋಸ್ಪರ್ಮಿಕ್ ಅಂತ ಅಂತೀವಿ ಅದನ್ನು. ಅಂಥ ಸಂದರ್ಭದಲ್ಲಿ ಅವರಿಗೆ ನೈಸರ್ಗಿಕವಾಗಿ ಮಗುವನ್ನು ಪಡೆಯುವುದು ಸಾಧ್ಯತೆ ತುಂಬ ಕಮ್ಮಿ ಅನ್ಬೋದು. ಅಂಥ ಸಂದರ್ಭದಲ್ಲಿ ಅವರು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಇದೆ, IVF ಆಗಿರ್ಬೋದು, IUI ಅಂತ ಬೇರೆ ಬೇರೆ ವಿಧಾನಗಳಿದೆ, ಅದರ ಮುಖಾಂತರ ಅವರು ಮಕ್ಕಳನ್ನು ಪಡೆಯುವುದಾದ ಸಾಧ್ಯತೆ ಇದೆ. ಇನ್ನು ಎರಡನೆಯ ಕಂಡೀಷನ್ನು ಏಝೋಸ್ಪರ್ಮಿಯಾ ಅಂತ ಕರಿತೀವಿ. ಏಝೋ ಅಂತಂದರೆ ಅಲ್ಲಿ ವೀರ್ಯಾಣು ಇದೆ, ಆದರೆ ಅದು ಚಲನೆ ಇಲ್ಲ. ಈಗ ವೀರ್ಯಾಣು ಅಂತ ನಾವು ನೋಡಿದಾಗ ವೀರ್ಯಾಣುವಿನ ಒಂದು ರಚನೆ ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಅಂದರೆ, ಆ ವೀರ್ಯಾಣುವಿಗೆ ಒಂದು ತಲೆ ಇರುತ್ತೆ, ಒಂದು ಬಾಲ ಇರುತ್ತೆ. ವೀರ್ಯಾಣು ಅಂಡಾಣು ಒಂದೇ ಒಂದು ಜೀವಕೋಶವನ್ನು ಹೊಂದಿರೋ ಅಂಥದ್ದು. ಈಗ ನಮ್ಮ ದೇಹ ಇದೆಯಲ್ಲ, ಈ ನಮ್ಮ ದೇಹದಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಅಂತ ಇದೆ, ಕೋಟ್ಯಾಂತರ ಜೀವಕೋಶಗಳಿಂದ ಈ ನಮ್ಮ ದೇಹ ಮಾಡಲ್ಪಟ್ಟಿದೆ. ನಮ್ಮ ಮೆದುಳು ನೋಡಿದ್ರೆ ಮೆದುಳಲ್ಲಿ ಬಿಲಿಯನ್ಸ್ ಆಫ್ ಸೆಲ್ಸ್ ಇದೆ, ಟ್ರಿಲಿಯನ್ಸ್ ಆಫ್ ಅದು ಏನು ಒಂದು ಕನೆಕ್ಟಿವಿಟಿ ಅಂತ ಅಂತೀವಲ್ಲ, ನ್ಯೂರಾನ್ಸ್ಗಳು ನರಕೋಶದಲ್ಲಿ, ಅದನ್ನು ನಾವು ನೋಡ್ಬೋದು. ಲಿವರ್ ತಗೊಂಡ್ರೆ ಅಲ್ಲಿ ಕೋಟ್ಯಾಂತರ ಜೀವಕೋಶಗಳು, ಶ್ವಾಸಕೋಶದಲ್ಲಿ ಕೋಟ್ಯಾಂತರ ಜೀವಕೋಶಗಳಿದೆ. ಅಂದರೆ ನಮ್ಮ ಇಡೀ ದೇಹ ಏನಿದೆ ಅದು ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈಗ ನಮ್ಮಲ್ಲಿ ಕೋಟ್ಯಾಂತರ ಜೀವಕೋಶ ಇದೆ, ಆದರೆ ನಾವು ಹೇಗೆ ಹುಟ್ಟಿದ್ವು ಅಂತ ನೋಡೋದಾದರೆ ಒಂದೇ ಒಂದು ಸೆಲ್, ಸಿಂಗಲ್ ಸೆಲ್ ಅಂತ ಹೇಳಿದ್ವು. ಏಕಕೋಶ ಜೀವಿಗಳಿಂದ ನಾವು ಇಂದು ಕೋಟ್ಯಾಂತರ ಜೀವಕೋಶಗಳನ್ನು ಪಡೆದಿರುವಂತಹ ವ್ಯಕ್ತಿಗಳು ಆಗಿದ್ದೀವಿ. ಅಂದರೆ ಈ ವೀರ್ಯಾಣು ಒಂದೇ ಒಂದು ಸೆಲ್ಲು, ಅದೇ ಥರ ಅಂಡಾಣು ಒಂದೇ ಸೆಲ್ಲು, ಇವೆರಡು
ಎರಡು ಮಿಲನ ಆದಾಗ ಅದು 2 ಸೆಲ್ ಆಗುತ್ತೆ. 2 ಜೀವಕೋಶದಿಂದ 4 ಆಗುತ್ತೆ, 4ರಿಂದ 8, 8ರಿಂದ 16, ಹೀಗೆ 16ರಿಂದ ಹಿಂಗೆ ಮಲ್ಟಿಪ್ಲೈ ಆಗ್ತಾ ಆಗ್ತಾ ಕೊನೆಗೆ ಕೋಟಿ ಕೋಟಿ ಜೀವಕೋಶಗಳು ನಮ್ಮ ದೇಹದಲ್ಲಿ ಇರುತ್ತೆ. ಇದಕ್ಕೆ ಈ ಏಕಕೋಶ ಜೀವಿಯಾಗಿರುವಂತಹ ಸಿಂಗಲ್ ಸೆಲ್ ಏನು ಈ ಸ್ಪರ್ಮ್ ಇದೆ, ಇದಕ್ಕೆ ಒಂದು ತಲೆ ಇರುತ್ತೆ ಮತ್ತು ಒಂದು ಬಾಲ ಇರುತ್ತೆ. ಈ ಬಾಲದ ಸಹಾಯದಿಂದ ಅದು ಮೂವ್ ಆಗಬೇಕು. ಅಂದರೆ ಅದು ಪುರುಷನಲ್ಲಿ ಉತ್ಪಾದನೆಯಾಗಿ ಅದು ಮಹಿಳೆಯ ಯೋನಿಯ ಒಳಗಡೆ ಹೋಗಿ ಹಾಗೆ ಮುಂದೆ ಯೂಟರಸ್ ಒಳಗಡೆ ಹೋಗಿ ಫೆಲೋಪಿಯನ್ ಟ್ಯೂಬಲ್ಲಿ ಹೋಗಿ ಅಲ್ಲಿ ಅಂಡಾಣುವಿನ ಜೊತೆ ಮಿಲನ ಆದಾಗ ಮಾತ್ರ ಅದು ಒಂದು ಝೈಗೋಟ್ ಅಂತ ನಾವೇನು ಹೇಳ್ತೀವಿ, ಯುಗ್ಮ ಅಂತ, ಅದು ಉತ್ಪಾದನೆ ಆಗಂಥದ್ದು. ಅಂದರೆ ಈ ಪ್ರಾಸೆಸ್ ಇದೆಯಲ್ಲ, ಈ ಒಂದು ಮಗುವಿನ ಹುಟ್ಟು, ಒಂದು ಜನನ ಅಂತಿದೆಯಲ್ಲ, ಇದು ಸುಲಭ ಅಲ್ಲ. ಇದು ತುಂಬ ಕಾಂಪ್ಲಿಕೇಟೆಡ್, ಅತ್ಯಂತ ಸಂಕೀರ್ಣವಾದ ಪ್ರಕ್ರಿಯೆ ಅಂತಲೇ ನಾವು ಹೇಳ್ಬೋದು. ಕಾರಣ ಎಲ್ಲೋ ಒಂದು ಹುಟ್ಟಿದಂತಹ ಒಂದು ಈ ಸ್ಪರ್ಮ್ ಇದೆಯಲ್ಲ, ಅದರ ಜರ್ನಿ ಇದೆಯಲ್ಲ, ಅದು ಬಹಳ ದೂರ. ಆ ಜರ್ನಿನ ಎಲ್ಲ ಅದು ಪಾಸಾನ್ ಮಾಡಿ ಬರುವಂಥ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ಕೊನೆಗೆ ಅದು ಹೋಗಿ ಅಂಡಾಣುವಿನ ಜೊತೆ ಮಿಲನ ಆಗೋದು. ಹಾಗಾಗಿ ಇದು ಈ ಜರ್ನಿ, ಈ ಯಾತ್ರೆಯಲ್ಲಿ ಅದಕ್ಕೆ ಚಲನೆ ಬೇಕು. ಆ ಚಲನೆ ಆಗಬೇಕು, ಅದು ಮೂವ್ ಆಗಬೇಕು ಅಂದರೆ ಅದಕ್ಕೆ ಬಾಲ ಬೇಕು. ಹಾಗಾಗಿ ಈ ಒಂದು ವೀರ್ಯಾಣು ಅಂದಾಗ ಅದಕ್ಕೆ ಒಂದು ತಲೆ ಇರುತ್ತೆ ಮತ್ತು ಬಾಲ ಇರುತ್ತೆ ಅಷ್ಟೇ. ಅದು ಮಿಕ್ಕ ಯಾವ ಒಂದು ರಚನೆಯೂ ಇರೋದಿಲ್ಲ. ಈ ತಲೆಯ ಒಳಗಡೆ ಏನಿದೆ, DNA ಇದೆ. ಅದು ಜೆನೆಟಿಕ್ ಮೆಟೀರಿಯಲ್. ಈಗ ಪ್ರತಿಯೊಂದು ಜೀವಿ, ಅದು ವೈರಸ್ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಪ್ರಾಣಿಗಳು, ಸಸ್ಯಗಳು, ಭೂಮಿಯ ಮೇಲಿರುವ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ ಅಥವಾ ಜೀವವನ್ನು ಹೊಂದಿರುವ ಜೀವಿಗಳಿದೆಯಲ್ಲ, ಇದರಲ್ಲೆಲ್ಲ ಆನುವಂಶೀಯ ವಸ್ತು ಇದೆ. ಅದು DNA ಆಗಿರ್ಬೋದು ಅಥವಾ RNA. ಸಾಮಾನ್ಯವಾಗಿ ಎಲ್ಲ ಜೀವಿಗಳಲ್ಲಿರೋದು DNA. ಕೆಲವೊಂದು ವೈರಸ್ಗಳಲ್ಲಿ RNA ಇರುತ್ತೆ. ನಿಮಗೆಲ್ಲ ಗೊತ್ತಿದೆ, ಅದರಲ್ಲಿ ಕೋವಿಡ್ ವೈರಸ್ RNA ವೈರಸ್. ಅದಕ್ಕೋಸ್ಕರ ಅದು ಅಷ್ಟೊಂದು ತೊಂದರೆ ಕೊಡ್ತು. ಅದಕ್ಕೆ ವ್ಯಾಕ್ಸಿನ್ ಡೆವಲಪ್ ಮಾಡೋದೇ ಆಗಲಿ, ಅದಕ್ಕೆ ಟ್ರೀಟ್ಮೆಂಟ್ ಆಗಲಿ ತುಂಬ ಕಷ್ಟ. ಕಾರಣ ಅದು RNA ವೈರಸ್. DNA ವೈರಸ್ಗಳು ಇದೆ. ಹಾಗಾಗಿ ಎಲ್ಲ ಜೀವಿಗಳಲ್ಲಿ ಸಾಮಾನ್ಯವಾಗಿರೋದು DNA. ಈ ಒಂದು ತಲೆಭಾಗದಲ್ಲಿ DNA ಇದೆ. ಆ DNAಲಿ ಎಲ್ಲ ಮೆಸೇಜ್, ಒಂದು ಜೀವಿ ಆಗಬೇಕು ಅನ್ನೋದು ಏನಿದೆ, ಅದಕ್ಕೆ ಎಲ್ಲ ಇನ್ಫಾರ್ಮೇಷನ್ನು ಸ್ಟೋರ್ ಆಗಿರೋದು ಆ DNAಲಿ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಕ್ರಿಯೆ ನಡಿಬೇಕು ಅಂದರೆ ಅದಕ್ಕೆ ಒಂದು ಮೆಸೇಜ್ ಇದೆ. ಆ ಮೆಸೇಜು ಸರಿಯಾಗಿದ್ದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೀವಿ. ಈ ಮೆಸೇಜ್ ಇರೋದು ಈ ಒಂದು ಹೆಡ್ ಅಂತ ಏನಿದೆ, ತಲೆ ಇದೆಯಲ್ಲ, ವೀರ್ಯಾಣುವಿನ ಆ ತಲೆಯಲ್ಲಿರುತ್ತೆ. ಬಾಲ ಏನು ಅಂತಂದರೆ ಬರೀ ಅದರ ಚಲನೆ ಮಾತ್ರ. ಕೊನೆಗೆ ಈ ಒಂದು ಮಿಲಿಯನ್ಸ್ ಆಫ್ ಏನು ವೀರ್ಯಾಣುಗಳಿದೆ, ಅದೆಲ್ಲ ಹೋಗಿ ಒಂದೇ ಒಂದು ಅಂಡಾಣು ಅದರಲ್ಲಿ ಜೊತೆಗೆ ಜೋಡಣೆ ಆಗಬೇಕಂದ್ರೆ ಒಂದೇ ವೀರ್ಯಾಣು ಹೋಗಬೇಕು. ಅಷ್ಟೆಲ್ಲ ಕಾಂಪಿಟೇಷನ್ ಇದ್ರೂ ಕೊನೆಗೆ ಒಂದೇ ಒಂದು ವೀರ್ಯಾಣು ಹೋಗಿ ಅಂಡಾಣುವಿನ ಜೊತೆ ಜೋಡಣೆಯಾಗಿ ಅದು ಒಂದು ಮಗುವಾಗಿ ಜನನ ಆಗುತ್ತೆ. ಹಾಗಾಗಿ ಎಸೋಸ್ಪರ್ಮಿಯಾ ಅಂದರೆ ಅದಕ್ಕೆ ಚಲನೆ ಇರೋದಿಲ್ಲ, ಅದು ಅಲ್ಲೇ ಇರುತ್ತೆ. ವೀರ್ಯಾಣು ಇರುತ್ತೆ, ಆದರೆ ಮುಂದಕ್ಕೆ ಹೋಗ್ತಾ ಇರಲ್ಲ, ಅಲ್ಲೇ ರೌಂಡ್ ಹೊಡಿತಾ ಇರುತ್ತೆ. ಹಾಗಾಗಿ ಅದು ಎಸೋಸ್ಪರ್ಮಿಯಾ ಕಂಡೀಷನ್. ಮುಂದಿನದು ಟೆರಟೋಸೋಸ್ಪರ್ಮಿಯಾ ಅಂತ ಕರಿತೀವಿ. ಅಂದರೆ ಈ ತಲೆ ಬಾಲ ಅಂತ ನಾನು ಏನು ಹೇಳಿದೆ, ತಲೆ ಅದಕ್ಕೆ ಒಂದು ಡೆಫಿನೆಟ್ ಶೇಪ್ ಇರುತ್ತೆ. ಈಗ ಮನುಷ್ಯನ ಒಂದು ವೀರ್ಯಾಣು ತಗೊಂಡ್ರೆ ಅದಕ್ಕೆ ಒಂದು ಶೇಪ್ ಇದೆ, ಇಲಿಗಳ ವೀರ್ಯಾಣು ತಗೊಂಡ್ರೆ ಅದಕ್ಕೆ ಒಂದು ಬೇರೆ ಶೇಪ್ ಇದೆ. ಬೇರೆ ಬೇರೆ ಪ್ರಾಣಿಗಳ ವೀರ್ಯಾಣುಗಳಲ್ಲಿ ಬೇರೆ ಥರದ ತಲೆಭಾಗ ಇದೆಯಲ್ಲ, ಅದರ ಆಕಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈ ಟೆರಟೋಸೋಸ್ಪರ್ಮಿಯಾ ಅನ್ನೋ ಒಂದು ಕಂಡೀಷನಲ್ಲಿ ಆಕಾರದಲ್ಲಿ ವ್ಯತ್ಯಾಸ, ಅದು ಸರಿಯಾದ ಆಕಾರವನ್ನು ಹೊಂದಿರೋದಿಲ್ಲ. ಅದರ ಆಕಾರ ಬೇರೆ ಥರ ಇರುತ್ತೆ. ಅದು ಬನಾನಾ ಶೇಪ್ ಇರ್ಬೋದು, ಒಂದು ಹೂವಿನ ಥರ ಇರ್ಬೋದು, ಅಥವಾ ತುಂಬ ದೊಡ್ಡದಾಗಿರ್ಬೋದು, ತುಂಬ ಸಣ್ಣದಾಗಿರ್ಬೋದು, ಪಿನ್ ಹೆಡ್ ಅಂತೀವಿ, ಅಥವಾ ದೊಡ್ಡದಾಗಿ ಎನ್ಲಾರ್ಜ್ ಆಗಿರ್ಬೋದು. ಬೇರೆ ಬೇರೆ ಥರ, ಅಂದರೆ ಅದರ ಆಕಾರ ಏನಿದೆ ಅದು ವ್ಯತ್ಯಾಸ ಆಗಿಬಿಟ್ಟಿದೆ. ಈ ಆಕಾರ ವ್ಯತ್ಯಾಸ ಆಗಿರೋದ್ರಿಂದ ಅದು ಸರಿಯಾಗಿ ಅಂಡಾಣುವಿನ ಜೊತೆ ಜೋಡಣೆ ಆಗೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅದು ಒಂದು ಕಂಡೀಷನ್. ಇದು ಕಾಮನ್ ಆಗಿ ನಾವು ಯಾವ ಒಬ್ಬ ವ್ಯಕ್ತಿಗೆ ಇನ್ಫರ್ಟೈಲ್ ಅಂತೀವಿ, ಅವನಲ್ಲಿ ಆ ಸಂಖ್ಯೆ ಕಮ್ಮಿ ಇರ್ಬೋದು, ಅಥವಾ ಅದರ ಆಕಾರ ಬೇರೆ ಥರ ಇರ್ಬೋದು, ಅಥವಾ ಆ ಒಂದು ವೀರ್ಯಾಣುವಿಗೆ ಮೊಟಿಲಿಟಿ ಇಲ್ಲದೆ ಇರ್ಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ 3 ಕಂಡೀಷನು ಜೊತೆನೇ ಸೇರ್ಕೊಂಡ್ಬಿಡುತ್ತೆ, ಕಾಂಬಿನೇಷನಲ್ಲಿ, ಡಿಫ್ರೆಂಟ್ ಕಾಂಬಿನೇಷನು. ಹಾಗಾಗಿ ಏನಾಗುತ್ತೆ, ಅಂಥ ವ್ಯಕ್ತಿಗಳಿಗೆ ಬಂಜೆತನ ಸ್ವಲ್ಪ ತೀವ್ರತರವಾಗಿರುತ್ತೆ, ಟ್ರೀಟ್ಮೆಂಟ್ ಎಲ್ಲ ಬೇಕಾಗಿರುತ್ತೆ. OAT ಕಂಡೀಷನ್ ಅಂತ ಕೆಲವೊಂದು ವ್ಯಕ್ತಿಗಳಿಗೆ ಸಂಖ್ಯೆನೂ ಕಮ್ಮಿ ಇರುತ್ತೆ, ಚಲನೆಯೂ ಇರೋದಿಲ್ಲ, ಆಕಾರದಲ್ಲೂ ವ್ಯತ್ಯಾಸ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಬೇರೆ ಡೋನರಿಂದ ವೀರ್ಯಾಣುಗಳನ್ನು ಪಡೆದು ಅವರು ಮಗುವನ್ನು ಪಡೆಯುವಂತಹ ಪ್ರಕ್ರಿಯೆನ ಮಾಡ್ತಾರೆ. ಇದು ಒಂದು ಕ್ಲಾಸಿಫಿಕೇಶನ್. ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಈಗ ಬಂಜೆತನ ಅಂದರೆ ಕಾರಣ ಹೇಳ್ತಾರೆ, ಡಾಕ್ಟರ್ ಹೇಳ್ತಾರೆ, ಆಲಿಗೋಸ್ಪರ್ಮಿಯಾ, ಎಸೋಸ್ಪರ್ಮಿಯಾ, ಟೆರಟೋಸೋಸ್ಪರ್ಮಿಯಾ, ಆದರೆ ಗೊತ್ತಾಗೋದಿಲ್ಲ ಏನು ಅಂಥೇಳಿ. ಹಾಗಾಗಿ ಚಲನೆ ಆಗಿರ್ಬೋದು, ಅದರ ಸಂಖ್ಯೆ ಆಗಿರ್ಬೋದು, ಮತ್ತು ಅದರ ಒಂದು ಆಕಾರ ಆಗಿರ್ಬೋದು, ಇದರಲ್ಲಿ ವ್ಯತ್ಯಾಸ ಆದಾಗ ನಾವು ಈ ಒಂದು ಬಂಜೆತನವನ್ನು ನೋಡ್ತೀವಿ.
ಇತ್ತೀಚಿನ ದಿನದಲ್ಲಿ ಈ ಬಂಜೆತನ ತುಂಬ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಬೇಕಾದಷ್ಟು ಫ್ಯಾಕ್ಟರ್ಸ್ಗಳು ನಮ್ಮ ದೇಹದ ಒಳಗಡೆ ಮತ್ತು ಹೊರಗಡೆ ಇರುವಂತಹ ಬೇಕಾದಷ್ಟು ಫ್ಯಾಕ್ಟರ್ಸ್ಗಳಿಂದ ಸಮಾಜದಲ್ಲಿ ನಾವು ಈ ಬಂಜೆತನವನ್ನು ಹೆಚ್ಚು ನೋಡ್ತಾ ಇದ್ದೀವಿ. 3 ಮುಖ್ಯ ಕಾರಣಗಳು ಹೇಳ್ಬೋದು. ಅಂದರೆ ಬದಲಾದ ನಮ್ಮ ಜೀವನ ಶೈಲಿ, ಬದಲಾದ ನಮ್ಮ ಆಹಾರ ಪದ್ಧತಿ ಮತ್ತು ಹವ್ಯಾಸಗಳು. ಇವು 3 ಮೇಜರ್ ಫ್ಯಾಕ್ಟರ್ ಅಂತಲೇ ನಾವು ಹೇಳ್ಬೋದು. ಹಾಗಾದರೆ ಬಂಜೆತನದ ಕಾರಣಗಳು ಏನು ಅಂತ ನಾವು ನೋಡೋದಾದರೆ, ಏನೇನು ಕಾರಣಗಳು ಇರಬಹುದಪ್ಪ ಒಬ್ಬ ವ್ಯಕ್ತಿಗೆ ಬಂಜೆತನ ಬರೋದಕ್ಕೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಪ್ರತಿಯೊಬ್ಬ ಪುರುಷ ಅಥವಾ ಮಹಿಳೆಗೆ ಕೆಲವೊಂದು ನಿರ್ದಿಷ್ಟ ರೀತಿಯ ಜನನೇಂದ್ರಿಯಗಳು ಇರುತ್ತೆ. ಅದರಲ್ಲಿ ಪುರುಷನಲ್ಲಿ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್, ಎಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್. ಪ್ರೈಮರಿ ಅಂತಂದರೆ ಬಹಳ ಪ್ರಮುಖವಾದದ್ದು, ಮೇಜರ್ ಅದು ಯಾವುದು ಅಂದರೆ ಟೆಸ್ಟಿಸ್. ಅದನ್ನು ನಾವು ವೃಷಣ ಅಂತ ಕರಿತೀವಿ. ಆ ವೃಷಣದಲ್ಲಿ ಈ ಒಂದು ವೀರ್ಯಾಣುವಿನ ಉತ್ಪಾದನೆ ಆಗಬೇಕು. ಅದು ಬಹಳ ಚೆನ್ನಾಗಿ ಆಗುತ್ತೆ ಅಂದಾಗ ಮಾತ್ರ ಆ ವ್ಯಕ್ತಿಯಲ್ಲಿ ಆರೋಗ್ಯವಂತ ವೀರ್ಯಾಣುಗಳು ಬಿಡುಗಡೆ ಆಗೋಂಥದ್ದು. ಈ ನಮ್ಮ ಪ್ರೈಮರಿ ಆರ್ಗನ್ ಅಂತ ಏನಂದರೆ ಅದು ವೃಷಣ ಅಥವಾ ಟೆಸ್ಟಿಸ್. ಎಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಇದೆ. ಅದು ವ್ಯಾಸ್ ಡಿಫರೆನ್ಸು, ಎಪಿಡೈಡಮಿಸ್, ಸೆಮೈನಲ್ ವೆಸಿಕಲ್, ಪ್ರಾಸ್ಟೇಟು, ಇವೆಲ್ಲ ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್. ಅಂದರೆ ಈ ವೀರ್ಯಾಣು ಉತ್ಪಾದನೆ ಆದಾಗ ಅದು ಸರಿಯಾಗಿ ಮೆಚ್ಯೂರ್ ಆಗಿ ಅದು ಒಂದು ಕೊಳವೆ ಮುಖಾಂತರ ಹೋಗಿ ಅದರ ಜೊತೆಗೆ ಪ್ರಾಸ್ಟೇಟಿಂದ ಕೆಲವೊಂದು ದ್ರವ ಉತ್ಪಾದನೆ ಆಗುತ್ತೆ. ಸೆಮೈನಲ್ ವೆಸಿಕಲಿಂದ ಫ್ರಕ್ಟೋಸ್ ಉತ್ಪಾದನೆ ಆಗುತ್ತೆ. ಈ ಫ್ರಕ್ಟೋಸ್ ಅಂತ ನಾನು ಹೇಳಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು, ಇದು ಒಂದು ಸಕ್ಕರೆ. ಇದು ಎನರ್ಜಿ ಕೊಡುತ್ತೆ. ಆ ವೀರ್ಯಾಣು ಹಾಗೆ ಚಲನೆ ಮಾಡಿಕೊಂಡು ಭಾಳ ದೊಡ್ಡ ಜರ್ನಿ ಅದು ಯಾವ ಥರ ಜರ್ನಿ ಅಂದರೆ, ನಾವು ಸ್ಯಾಟಲೈಟ್ ಲಾಂಚ್ ಮಾಡ್ತೀವಲ್ಲ ಅದೇ ಥರ ಅಷ್ಟು ದೊಡ್ಡ ಜರ್ನಿ ಅದು ಮಾಡಬೇಕು ಅಂದರೆ ಅದಕ್ಕೆ ಎನರ್ಜಿ ಬೇಕು, ಫ್ಯೂಯಲ್ ಬೇಕು. ಎಲ್ಲಿಂದ ಸಿಕ್ಕುತ್ತೆ? ಈ ಫ್ರಕ್ಟೋಸು ಒಂದು ಫ್ಯೂಯಲ್ನ ಕೊಡುತ್ತೆ. ಹಾಗಾಗಿ ಸೆಮೈನಲ್ ವೆಸಿಕಲ್ಲು ಬೇಕು, ಪ್ರಾಸ್ಟೇಟು ಬೇಕು. ಇವೆಲ್ಲ ನಮ್ಮ ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತೀವಿ. ಈ ಪ್ರೈಮರಿ ಟೆಸ್ಟಿಸ್ ಜೊತೆ ಈ ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳು ಚೆನ್ನಾಗಿದ್ದಾಗ ಮಾತ್ರ ಆ ಒಬ್ಬ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿ ಅಂತ ನಾವು ಅನ್ಬೋದು. ಈಗ ನಮ್ಮ ಹೃದಯದ ಆರೋಗ್ಯ ಹೇಗೆ ಮುಖ್ಯ, ಶ್ವಾಸಕೋಶದ ಆರೋಗ್ಯ ಹೇಗೆ ಮುಖ್ಯ, ಅಥವಾ ಕಿಡ್ನಿ ಅಥವಾ ಲಿವರ್ ಅಂತೀವಲ್ಲ, ಅದೇ ರೀತಿ ಈ ಜನನೇಂದ್ರಿಯದ ಆರೋಗ್ಯನೂ ಸಹ ಬಹಳ ಮುಖ್ಯವಾದದ್ದು.